ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಮತ್ತೆ ಜೈಲೇ ಗತಿಯಾಗಿದೆ. ಪವಿತ್ರ ಗೌಡ ಸೇರಿದ ಹಾಗೆ 7 ಆರೋಪಿಗಳಿಗೆ ಜೈಲೂಟವೇ ಗತಿಯಾಗಿದ್ದು, ದರ್ಶನ್ ಬಂಧನಕ್ಕೂ ಮುನ್ನ ಕೆಲ ಹೈಡ್ರಾಮಾ ಕೂಡ ನಡೆದು ಹೋಯಿತು. ಸಿನಿಮಾ ಸ್ಟೈಲ್ನಲ್ಲಿ ಕಾರನ್ನ ಚೇಂಜ್ ಮಾಡಿದ್ದಂತ ದರ್ಶನ್ ಅವರನ್ನ ಬಂಧಿಸಿದ್ದು ಕೂಡ ಬಹಳ ರೋಚಕವಾಗಿತ್ತು ಕೂಡ. ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ನೋಡ್ಕೊಳ್ಳೋಣ. ಸಿನಿಮಾ ಸ್ಟೈಲ್ನಲ್ಲಿ ಕಾರು ಚೇಂಜ್ ಮಾಡಿದ್ದ ದಾಸ. ಪೊಲೀಸರ ಕಣ್ತಪ್ಪಿಸಿದ್ದ ದರ್ಶನ್ ಭಾರಿ ಹೈಡ್ರಾಮಾ. ಕೊಲೆ ಕೇಸ್ನಲ್ಲಿ ಬೇಲ್ ರದ್ದಾದ 7 ಆರೋಪಿಗಳ ಅರೆಸ್ಟ್. ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ಕಳ್ಳಾಟ, ಸಿನಿಮಾ ಸ್ಟೈಲ್ ನಲ್ಲೇ ಡ್ರಾಮಾ. ಅದು ಯಾವಾಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡ್ತೋ ನೋಡಿ ಅಲರ್ಟ್ ಆದ ಪೊಲೀಸರು ಒಬ್ಬೊಬ್ಬರೇ ಆರೋಪಿಗಳನ್ನ ಅರೆಸ್ಟ್ ಮಾಡೋಕೆ ಮುಂದಾದ್ರು. ದಿಕ್ಕುಗಳಿಗೂ ಪೊಲೀಸರು ಅಲರ್ಟ್ ಆದ್ರು. ಆದ್ರೆ ಅರೆಸ್ಟ್ಗೂ ಮುನ್ನ ಕೊಲೆ ಆರೋಪಿ ದರ್ಶನ್ ಕಳ್ಳಾಟ ಯಾವ ಸಿನಿಮಾಗೂ ಕಮ್ಮಿ ಇರ್ಲಿಲ್ಲ ಕಣ್ರಿ. ಬೆಂಗಳೂರಿಗೆ ಬರೋ ಮುನ್ನ ಜೀಪ್ನಿಂದ ಕಾರಿಗೆ ಶಿಫ್ಟ್. ನೈಸ್ ರಸ್ತೆಯಲ್ಲಿ ಜೀಪ್ನಿಂದ ಇನೋವಾ ಕಾರಿಗೆ ಶಿಫ್ಟ್. ಅದ್ಯಾವಾಗ ಸುಪ್ರೀಂ ಕೋರ್ಟ್ನಿಂದ ಜಾಮೀನು ರದ್ದು ಆದೇಶ ಬರುತ್ತೋ ನೋಡಿ ದರ್ಶನ್ಗೆ ವಿಜಯಲಕ್ಷ್ಮಿ ಕರೆ ಮಾಡಿದ್ದಾರೆ. ತಮಿಳುನಾಡಿನಿಂದ ದರ್ಶನ್ ತಕ್ಷಣವೇ ಬೆಂಗಳೂರು ಕಡೆ ಹೊರಟಿದ್ದಾರೆ. ಆದ್ರೆ ಬೆಂಗಳೂರಿಗೆ ಎಂಟ್ರಿ ಆಗುವಾಗ ಭಾರಿ ಹೈಡ್ರಾಮವೇ ನಡೀತು. ಒಂದ್ ಕಡೆ ದರ್ಶನ್ ಬರ್ತಿದ್ದಂತೆಯೇ ಅರೆಸ್ಟ್ ಮಾಡೋಕೆ ಪೊಲೀಸರು ಕಾದು ಕುಳಿತಿದ್ರು. ವ್ರಾಂಗ್ಲರ್ ಜೀಪ್ನಲ್ಲೇ ದರ್ಶನ್ ಬೆಂಗಳೂರಿನತ್ತ ಬಂದಿದ್ರು. ಆದ್ರೆ ಅರೆಸ್ಟ್ ವಿಷಯ ಗೊತ್ತಾಗ್ತಿದ್ದಂತೆಯೇ ದರ್ಶನ್ ಕಳ್ಳಾಟ ಆಡಿದ್ದಾರೆ. ನೈಸ್ ರೋಡ್ ಟೋಲ್ನಲ್ಲಿ ಪೊಲೀಸರು ಜೀಪ್ ತಡೆದಿದ್ದಾರೆ. ಅದರ ಮುಂಚೆಯೇ ನೈಸ್ ರಸ್ತೆಯಲ್ಲಿ ದರ್ಶನ್ ಜೀಪ್ ಚೇಂಜ್ ಮಾಡಿ ಕಳ್ಳಾಟ ಆಡಿದ್ದಾರೆ. ಜೀಪ್ನಿಂದ ಇನೋವಾ ಕಾರಿಗೆ ಹತ್ತಿಕೊಂಡಿದ್ರು. ಆದ್ರೆ ದರ್ಶನ್ ಬೇರೆ ಕಾರಿಗೆ ಶಿಫ್ಟ್ ಆಗಿರೋದು ಪೊಲೀಸರಿಗೂ ಕನ್ಫರ್ಮ್ ಆಗಿತ್ತು. ಇನ್ಸ್ಪೆಕ್ಟರ್ ನಾಗೇಶ್ಗೆ ಗೊತ್ತಾಗಿತ್ತು. ಹೀಗಾಗಿ ತಕ್ಷಣವೇ ಅರೆಸ್ಟ್ ಮಾಡೋಕೆ ಸಜ್ಜಾಗುವಂತೆ ಪೊಲೀಸರಿಗೆ ಇನ್ಸ್ಪೆಕ್ಟರ್ ಮಾಹಿತಿ ಕೊಟ್ಟರು. ಇದಾಗ್ತಿದ್ದಂತೆಯೇ ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ಪತ್ನಿ ವಿಜಯಲಕ್ಷ್ಮಿ ನಿವಾಸದಲ್ಲೂ ಪೊಲೀಸರು ಅಲರ್ಟ್ ಆದ್ರು. ಕಾರು ಮನೆಯೊಳಗೆ ಬರ್ತಿದ್ದಂತೆ ಪೊಲೀಸರು ಅರೆಸ್ಟ್ ಮಾಡಿದ್ರು. ಅಷ್ಟಕ್ಕೂ ಅರೆಸ್ಟ್ಗೂ ಮುನ್ನ ದರ್ಶನ್ ಎಲ್ಲಿದ್ದ ಅನ್ನೋದನ್ನೇ ಹೇಳ್ತೀವಿ ನೋಡಿ. ಕೊಡಗಿನ ಫಾರ್ಮ್ ಹೌಸ್ ನಲ್ಲಿ ದರ್ಶನ್ ಗ್ಯಾಂಗ್ ತಂಗಿತ್ತು. ಸುಂಟಿಕೊಪ್ಪದ ಫಾರ್ಮ್ ಹೌಸ್ ನಲ್ಲಿದ್ರು. ಬೆಳಗ್ಗೆ 7:30ಕ್ಕೆ ರೆಡ್ ವ್ರಾಂಗ್ಲರ್ ವಾಹನದಲ್ಲಿ ತಮಿಳುನಾಡಿಗೆ ತೆರಳಿದ್ರು. ತಮಿಳುನಾಡು ಮೂಲದ ಕುದುರೆ ತರಬೇತುದಾರ ಮೈಸೂರು ಮೂಲದ ಸುನೀಲ್ ಜೊತೆ ದರ್ಶನ್ ಹೋಗಿದ್ರು. ತಮಿಳುನಾಡಿನ ಸತ್ಯಮಂಗಲದ ಅಂದೂರ ಬಳಿ ಜಾತ್ರೆಯಲ್ಲಿ ಭಾಗಿ ಕೂಡ ಆಗಿದ್ರು. ಜಾತ್ರೆಯಲ್ಲಿ ಕುದುರೆ ಖರೀದಿ ಮಾಡೋಕೆ ಹೋಗಿದ್ರು. 3 ಕುದುರೆ ಖರೀದಿ ಬಗ್ಗೆ ಫೈನಲ್ ಕೂಡ ಮಾಡಿದ್ರು. ಆದ್ರೆ ದರ್ಶನ್ಗೆ ವಿಜಯಲಕ್ಷ್ಮಿ ಕರೆ ಮಾಡಿದಾಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿರೋದು ಗೊತ್ತಾಗಿದೆ. ತಕ್ಷಣವೇ ಬೆಂಗಳೂರು ಕಡೆಗೆ ಹೊರಟರು. ಬೆಂಗಳೂರಿನ ಹೊಸಕೆರೆಹಳ್ಳಿಯಲ್ಲಿರೋ ವಿಜಯಲಕ್ಷ್ಮಿ ನಿವಾಸದಲ್ಲಿ ಕೊಲೆ ಆರೋಪಿ ದರ್ಶನ್ ಅನ್ನ ಅರೆಸ್ಟ್ ಮಾಡಲಾಯಿತು. ಬಿಳಿ ಬಣ್ಣದ ಮಾಸ್ಕ್ ಅನ್ನ ದರ್ಶನ್ ಧರಿಸಿದ್ರು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆತರಲಾಯಿತು. ಅನ್ನಪೂರ್ಣೇಶ್ವರಿ ಠಾಣೆಗೆ ದರ್ಶನ್ ಬರ್ತಿದ್ದಂತೆಯೇ ಅಭಿಮಾನಿಗಳು ಜೈಕಾರ ಕೂಗಿದ್ರು. ಮನೆಯಲ್ಲೇ ಪೊಲೀಸರಿಂದ A1 ಪವಿತ್ರ ಗೌಡ ಬಂಧನ. ಪವಿತ್ರ ಗೌಡ ನಿನ್ನೆ ರಾತ್ರಿಯಷ್ಟೇ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಒಂದನ್ನ ಮಾಡಿದ್ರು. ಸತ್ಯ ಎಂದಿಗೂ ಬಲಶಾಲಿ, ನ್ಯಾಯ ಸಿಕ್ಕೇ ಸಿಗುತ್ತೆ, ಸತ್ಯ ಎಲ್ಲದಕ್ಕಿಂತ ಶಕ್ತಿಯುತವಾದದ್ದು ಅಂತ ಆ ಪೋಸ್ಟ್ ನಲ್ಲಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡುತ್ತಿದ್ದಂತೆ ಪವಿತ್ರ ಗೌಡಗೆ ಬರ ಸಿಡಿಲೇ ಬಡಿದಂತಾಗಿದೆ. ಜಾಮೀನು ರದ್ದಾಗಿದೆ ಅನ್ನೋ ಸುದ್ದಿ ಕೇಳಿ ಪವಿತ್ರ ಗೌಡ ಕಣ್ಣೀರಿಟ್ಟಿದ್ದಾರೆ. ತಮ್ಮ ಇಷ್ಟದ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಹೋಗಿ ಕೆಲವು ಕೆಲಸಗಳನ್ನ ಬೇರೆಯವರಿಗೆ ಹೇಳಲು ರೆಡಿಯಾಗಿದ್ರು. ಆದ್ರೆ ಮನೆಯಿಂದ ಹೊರ ಹೋಗಲು ಪವಿತ್ರ ಗೌಡಗೆ ಪೊಲೀಸರು ಅವಕಾಶ ನೀಡಲಿಲ್ಲ. ಮನೆಯಲ್ಲೇ ಅರೆಸ್ಟ್ ಮಾಡಿದ್ರು. ಬೆಂಗಳೂರಿನ RR ನಗರ ಮನೆಯಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಕರೆತಂದ್ರು.
ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, TV9.